ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಆಮ್ಲೆಟ್ನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಒಂದು ಪ್ಲಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲಿ ನಾನೊಂದು 5-6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ವೆರಿ ಸಿಂಪಲ್ ಫ್ರೆಂಡ್ಸ್, ಓಕೆನಾ. ನಿಮಗೆ ನಂಚ್ಕೊಳ್ಳೋಕೆ ಏನಾದರೂ ಬೇಕು ಅನಿಸಿದ ತಕ್ಷಣ ಒಂದು 2 ಮೊಟ್ಟೆ ಇದ್ದರೆ ಸಾಕು. ನೋಡಿ, ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ತುಂಬ ಚಿಕ್ಕದಾಗಾದರೂ ಕಟ್ ಮಾಡ್ಬೋದು, ಇಲ್ಲ ನಿಮಗೆ ಹೇಗೆ ಬೇಕು ಹಾಗೆ. ಆಮೇಲೆ ಉಪ್ಪು ಹಾಕ್ಕೊತಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಅಷ್ಟೇ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಬೇಡ, ಏನೂ ಬೇಡ. 4 ಮೊಟ್ಟೆ ತೊಗೊತಾ ಇದ್ದೀನಿ. ತುಂಬಾ ಈಸಿ, ಬಿಸಿಯಾಗಿ ಈ ಕಡೆ ಅನ್ನ ಸಾಂಬಾರು ಜೊತೆಯಲ್ಲಿ ಈ ಕಡೆ ಒಂದು ಆಮ್ಲೆಟ್ನ ಮಾಡ್ಕೊಂಡು ತಿಂತಾಯಿದ್ರೆ ವಾವ್, ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ, ಬೇರೆ ಏನೂ ಬೇಡ ಫ್ರೆಂಡ್ಸ್. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಖಾರದ ಪುಡಿನ ಹಾಕ್ಕೋಬೋದು ಈ ಜಾಗದಲ್ಲಿ. ಬಟ್ ಹಸಿಮೆಣ್ಸಿನ್ಕಾಯಿನ ಹಾಕಿ ಸಖತ್ತಾಗಿರುತ್ತೆ ಮಾತ್ರ, ಓಕೆನಾ. ವೆರಿ ಸಿಂಪಲ್ ಫ್ರೆಂಡ್ಸ್, ಓಕೆ. ಏನಾದರೂ ನಿಮಗೆ ಪಲ್ಯ ಇಲ್ವಲ್ಲಪ್ಪ, ಏನಪ್ಪ ಮಾಡೋದು ಅಂದರೆ 1-2 ಮೊಟ್ಟೆ ಇದ್ದಾಗ ನೀವು ಆರಾಮಾಗಿ ಈ ಥರ ಮಾಡ್ಕೊಬೋದು. ನೋಡಿ, ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. 4 ಮೊಟ್ಟೆ ಹಾಕ್ಕೊತಿದ್ದೀನಿ ನಾನು. ಒಂದು ದಪ್ಪ ಈರುಳ್ಳಿ ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇವಾಗ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲು ಫ್ರೆಂಡ್ಸ್, 2 ನಿಮಿಷದಲ್ಲಿ ನೀವು ಮಾಡ್ಕೋಬೋದು ಆರಾಮಾಗಿ. ಬೆಳಗ್ಗೆ ನಾಷ್ಟಕ್ಕೆ ನೀವು ಬೇಕಾದರೂ ಬ್ರೆಡ್ ಜೊತೆಯಲ್ಲಿ ಬ್ರೆಡ್ ಆಮ್ಲೆಟ್ ಅಂತೀವಲ್ಲ, ನೀವು ಇದನ್ನು ತೊಗೊಂಡು ಮಧ್ಯದಲ್ಲಿ ಇಟ್ಕೊಂಡು ಬ್ರೆಡ್ ಜೊತೆ ಆರಾಮಾಗಿ ತಿನ್ಬೋದು. ಇಲ್ಲ ಮಧ್ಯಾಹ್ನ ಸಾಂಬಾರಿಗೆಲ್ಲ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ತವಾನ ನಾನು ಬಿಸಿಗೆ ಇಟ್ಟಿದ್ದೆ, ಅದ್ರ ಮೇಲೆ ಎಣ್ಣೆನ ಹಚ್ಚಿದ್ದೀನಿ. ಇವಾಗ ನಾನು ಹಾಕ್ತಾಯಿದ್ದೀನಿ. ನೋಡಿ, 4 ಮೊಟ್ಟೆಗೆ 4 ಆಮ್ಲೆಟ್ನ ಮಾಡ್ಬೋದು. ನೀವು ಚಿಕ್ಕದಾಗಿ ಮಾಡ್ತೀವಿ ಅಂತಂದರೆ 5-6 ಆಗುತ್ತೆ. ಬಟ್ ನಾನು 4 ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದಾಗೂ ಇಲ್ಲ, ಚಿಕ್ಕದಾಗೂ ಇಲ್ಲ, ಮೀಡಿಯಮಾಗಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಮತ್ತು ತಕ್ಷಣ ತೆಗಿಯೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಮೇಲೆಲ್ಲ ಅದು ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ನೀವು ಬೇಗನೆ ತೆಗಿಯೋಕೆ ಹೋದ್ರೆ ಏನಾಗುತ್ತೆ, ಅರ್ಧೋಗ್ಬಿಡುತ್ತೆ, ಓಕೆನಾ. ಕಲ್ಲರ್ಸು ನಿಮಗೆ ಮೇಲೆ ಗೊತ್ತಾಗುತ್ತೆ. ನಿಮಗೆ ಅದ್ರ ಕಲ್ಲರು ವೈಟ್ ಕಲ್ಲರ್ಗೆ ತಿರ್ಕೊಳ್ಳುತ್ತೆ. ಯೆಲ್ಲೋ ಕಲರ್ ಇರೋದು ವೈಟ್ ಆಗುತ್ತೆ ಮೇಲೆಲ್ಲ. ಆಗ ನೀವು ಈಸಿಯಾಗಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ, 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು 2 ನಿಮಿಷ. ಮತ್ತೆ ಮೇಲೆ ಬೇಕಾದ್ರೆ ನೀವು ಎಣ್ಣೆನ ಹಾಕ್ಕೊಳ್ಬೋದು, ಬೇಕಂದರೆ ತುಂಬ ಚೆನ್ನಾಗಿರುತ್ತೆ, ಓಕೆನಾ. ಮತ್ತು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.